ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಹೊಸ ಹೊಸ ಬದಲಾವಣೆಗಳು ಈಗ ಬರ್ತಾ ಇದಾವೆ. ಸೊ ನಾವು ಇಷ್ಟ ದಿನ ಏನೋ ಆಯ್ತು ಬಿಡು, ಫೋನ್ ಪೇ ಇರ್ಲಿ, ಗೂಗಲ್ ಪೇ ಇರ್ಲಿ, ಟಕ್ ಟಕ್ ನಂಗೆ ದುಡ್ಡು ಕಳ್ಸ್ಬಿಡ್ಬೋದು ಎಮರ್ಜೆನ್ಸಿ ಇದ್ರೆ ಅಂತ ಎಲ್ಲ ಅನ್ಕೋತಾ ಇದ್ವಿ. ಈಗ RBI ಅವರು ಹೊಸ ರೂಲ್ಸ್ ನ ಮಾಡ್ತಾ ಇದ್ದಾರೆ UPI ಗೆ. ಇದ್ರ ಜೊತೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಾಡೋಣ, ರೇಷನ್ ಕಾರ್ಡ್ ಬಗ್ಗೆನೂ ಮಾತಾಡೋಣ, ಹೊಸ ಅಪ್ಡೇಟ್ಸ್ ಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ಬಿಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ ಹೋಗ್ಬೇಡಿ. ಈಗ ಫಸ್ಟ್ UPI ಬಗ್ಗೆ ಮಾತಾಡೋಣ. ನಿಮ್ಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸ್ಕ್ಯಾಮ್ ನಡೀತಾ ಇರುವಂತದ್ದು UPI ಅಲ್ಲಿ. ಮನಿ ಸೆಂಡ್ ಮಾಡಿ ಅಂತ ನಾವು ಮನಿ ಸೆಂಡ್ ಮಾಡ್ತಾ ಇದೀವಿ ಅಂತ ಪಿನ್ ಕೋಡ್ ಎಲ್ಲ ಹಾಕ್ಬಿಟ್ಟು ದುಡ್ಡನ್ನ ಕಳ್ಸಿರುವಂತ ಸ್ಕ್ಯಾಮ್ ಗಳಾಗಿರ್ಬೋದು, ಕಳ್ಸಿದೀನಿ ಅಂತ ಸುಳ್ಳು ಹೇಳಿ ಅದೇ ತರ ಸ್ಕ್ರೀನ್ ಶಾಟ್ ಗಳನ್ನ ರೆಕಾರ್ಡ್ ಮಾಡ್ಕೊಂಡು ತೋರಿಸುವಂತದ್ದಾಗಿರ್ಬೋದು, ಅಂಗಡಿಗಳ ಮುಂದೆ ಸ್ಕ್ಯಾಮ್ ಮಾಡೋದು, ಪಾಪ ಏನೋ 10 ರೂಪಾಯಿ 20 ರೂಪಾಯಿಗೂ ಸ್ಕ್ಯಾಮ್ ಮಾಡ್ತಾ ಇರ್ತಾರೆ ಜನಗಳು. ಸೊ ಇದನ್ನೆಲ್ಲ ತಡೆ ಹಿಡಿಬೇಕು. ಮತ್ತೆ ಈ ಆನ್ಲೈನ್ ಸ್ಕ್ಯಾಮ್ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತದೆ ಆಕ್ಚುಲಿ ಭಾರತದಲ್ಲಿ. ಇದಕ್ಕೆಲ್ಲ ಒಂದು ಕಟ್ ಡೌನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು RBI ಹೊಸ ರೂಲ್ಸ್ ನ ತರ್ತಾ ಇದೆ. ಇವಾಗ UPI ಅಲ್ಲಿ 1 ಲಕ್ಷ ವರ್ಗೂ ಟ್ರಾನ್ಸಾಕ್ಷನ್ ನಾವು ಒಂದ್ ದಿನಕ್ಕೆ ಮಾಡಬಹುದು. ಯಾವ್ದಾದ್ರೂ ಆಗಿರ್ಬೋದು, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಎಲ್ಲದ್ರಲ್ಲಿ ನಿಮ್ಗೆ 1 ಲಕ್ಷದವರೆಗೂ ಮಿತಿ ಇದೆ ಒಂದ್ ದಿನಕ್ಕೆ ಟ್ರಾನ್ಸಾಕ್ಷನ್ ಅಂತ ಹೇಳ್ಬಿಟ್ಟು. ಆದ್ರೆ ಇವನೊಂದ್ಸತಿ ಏನಾಗ್ಬಿಡುತ್ತೆ, ನಾವ್ ಎಲ್ಲದಕ್ಕೂ ಇತ್ತೀಚೆಗೆ UPI ನೇ ಬಳಸ್ತಾ ಇದೀವಿ. ಕ್ಯಾಶ್ ಅಂತೂ ಯಾರು ಇಟ್ಕೊಳ್ಳೋದನ್ನೇ ಇತ್ತೀಚೆಗೆ ನೋಡ್ತಿಲ್ಲ. ಪೆಟ್ರೋಲ್ ಬಂಕ್ ಹೋಗಿ ಒಂದ್ 10 ರೂಪಾಯಿ ಟೀ ಕುಡೀರಿ, ಏನೇ ಮಾಡಿದ್ರು ಎಲ್ಲಾನು UPI ಆಗೋಗಿದೆ. ನಾನು ನಿಮಗೆ ಮೊನ್ನೆ ಹೇಳ್ತಿದ್ದೆ, ಟೋಲ್ ಅಲ್ಲಿ ಕೂಡ ಇನ್ಮೇಲೆ ಕ್ಯಾಶ್ ಇಸ್ಕೊಳ್ಳಲ್ಲ, ನೀವು UPI ನೇ ಕೊಡ್ಬೇಕು, UPI ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಸಮಸ್ಯೆಗಳು ಇದ್ದಾಗ ಏನಾಗುತ್ತೆ, ಎಲ್ಲಾರು ಡಿಜಿಟಲೈಸ್ ಆಗೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಬಟ್ ಅದೇ ತರ ಸ್ಕ್ಯಾಮ್ ಕೂಡ ಜಾಸ್ತಿ ಆಗ್ತಾ ಇದೆಯಲ್ಲ. ಸೊ ಸಣ್ಣ ಪುಟ್ಟ ವ್ಯವಹಾರಗಳಿಗೂ ನಾವು UPI ಮಾಡ್ತಿದ್ವಿ. ಆದ್ರೆ ಇನ್ನು ಮುಂದೆ ಏನಾದ್ರೂ ಮಿನಿಮಮ್ 10,000 ರೂಪಾಯಿನ ನಾನು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವತ್ತು 10,000 ರೂಪಾಯಿನ ನಾನು ನನ್ನ ಅಕೌಂಟಿಂದ ನಮ್ಮ ಅಮ್ಮನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅವ್ರ ಬ್ಯಾಂಕ್ಗೆ ಅದು ಟ್ರಾನ್ಸ್ಫರ್ ಆಗ್ಬಿಡೋದು, ಬಂದ್ಬಿಡೋದು. ಆದ್ರೆ ಇನ್ನು ಮುಂದೆ ಇಮ್ಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗೋದಿಲ್ಲ. 1 ಅವರ್ ಕೂಲಿಂಗ್ ಪೀರಿಯಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ನೀವು ಹಾಕಿ 1 ಅವರ್ ಹೋಲ್ಡ್ ಅಲ್ಲಿ ಇಟ್ಟಿರ್ತಾರೆ. 1 ಅವರ್ ಆದ್ಮೇಲೆ ಅವರ ಅಕೌಂಟಿಗೆ ಹೋಗಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ಟ್ರಾನ್ಸಾಕ್ಷನ್ ಆಗೋಗಿರುತ್ತೆ, ನಿಮ್ ಬ್ಯಾಂಕ್ ಇಂದ ದುಡ್ಡು ಕಟ್ ಆಗಿರುತ್ತೆ, ಆದ್ರೆ ಅವ್ರಿಗೆ ಹೋಗಿ ತಲುಪೋದಕ್ಕೆ 1 ಅವರ್ ಆಗುತ್ತೆ. ಇದನ್ನ ಕೂಲಿಂಗ್ ಪೀರಿಯಡ್ ಅಂತ ಕರೀತಾರೆ. ಏನಕ್ಕೆ ಕೂಲಿಂಗ್ ಪೀರಿಯಡ್ ಅಂತ ಅಂದ್ರೆ, ಈ ತರ ಸ್ಕ್ಯಾಮ್ ಗಳನ್ನ ಅವಾಯ್ಡ್ ಮಾಡೋದಕ್ಕೆ. ಯಾಕಂದ್ರೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ಇವಾಗ ಏನೋ ನಾನು ನಮ್ಮ ಅಮ್ಮಂಗೆ ಟ್ರಾನ್ಸ್ಫರ್ ಮಾಡಿದೆ ಬಿಡಿ, ಇದೇ ತರ ಯಾರು ಸ್ಕ್ಯಾಮ್ ಮಾಡಿರ್ತಾರೆ, ನಾನು ಅವ್ರಿಗೊಂದು 50,000 ಕಳ್ಸಿಬಿಟ್ಟಿರ್ತೀನಿ ಅಂತ ಅನ್ಕೊಳ್ಳೋಣ. ಸೊ ಆಮೇಲೆ ಒಂದು 5-10 ನಿಮಿಷ ಆದ್ಮೇಲೆ ಅಥವಾ ಒಂದ್ ಅರ್ಧ ಗಂಟೆ ಆದ್ಮೇಲೆ ನನ್ಗೆ ಗೊತ್ತಾಗುತ್ತೆ ಇದು ಸ್ಕ್ಯಾಮ್ ಒಳಗ್ ನಾನು ಹೋಗಿದ್ದೀನಿ, ಅಯ್ಯೋ ಶಿಟ್, ಏನಾಗೋಯ್ತು, ದುಡ್ಡು ಟ್ರಾನ್ಸ್ಫರ್ ಆಗೋಯ್ತಲ್ಲ. ಕೆಲವ್ರು ಏನ್ ಮಾಡ್ತಾರೆ, ದುಡ್ಡು ಟ್ರಾನ್ಸ್ಫರ್ ಆಗಿದ ತಕ್ಷಣ ಇವಾಗಿರೋ ಸಿಚುಯೇಷನ್ ಅಲ್ಲಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಡ್ತಾರೆ, ಫೇಕ್ ಐಡಿಗಳನ್ನ ಕೊಟ್ಬಿಡ್ತಾರೆ. ಬಟ್ ಈ ಕೂಲಿಂಗ್ ಪೀರಿಯಡ್ ಅನ್ನೋದು ಇರುತ್ತೆ ನೋಡಿ, 1 ಅವರ್. ಈ 1 ಅವರ್ ಒಳಗಡೆ ನೀವು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡ್ಬೋದು, ನಿಮ್ಮ ಅಕೌಂಟ್ ನ ಫ್ರೀಸ್ ಮಾಡ್ಬೋದು. ಯಾಕಂದ್ರೆ ಈ 1 ಅವರ್ ಡ್ಯೂರೇಷನ್ ಒಳಗಡೆ ನಿಮ್ಮ ಅಕೌಂಟ್ ಇಂದ ದುಡ್ಡು ಕಟ್ ಆಗಿರುತ್ತೆ, ಆದ್ರೆ ಇನ್ನೂ ಹೋಲ್ಡ್ ಅಲ್ಲಿ ಇರುತ್ತೆ, ಸೆಂಟ್ರಲ್ ಇರುತ್ತೆ, ಅವ್ರ ಅಕೌಂಟ್ಗೂ ಹೋಗಿರಲ್ಲ, ನಿಮ್ಮ ಅಕೌಂಟ್ಗೂ ವಾಪಸ್ ಬಂದಿರಲ್ಲ. ಈಗೇನಾಗುತ್ತೆ, ಏನಾದ್ರು ಸ್ಕ್ಯಾಮ್ 50,000 ಸ್ಕ್ಯಾಮ್ ಆಗಿದ್ದೀನಿ ನಾನು ಅಂತ ಗೊತ್ತಾದ್ರೆ ಆ ಅಮೌಂಟ್ ನ ಫ್ರೀಸ್ ಮಾಡ್ತಾರೆ RBI ಅವರು. ಅದಾದ್ಮೇಲೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಹೌದು ಅದು ನಿಜವಾಗ್ಲೂ ಸ್ಕ್ಯಾಮ್ ಅಂತ ಪ್ರೂವ್ ಆದ್ಮೇಲೆ 50,000 ನಿಮ್ಮ ಅಕೌಂಟ್ಗೆ ವಾಪಸ್ ಕಳ್ಸಿಕೊಡ್ತಾರೆ. ಇಲ್ಲ ಅಂತ ಅಂದ್ರೆ ಅದು ಅವ್ರ ಅಕೌಂಟ್ ಹೋಯ್ತು ಅಂತಂದ್ರೆ ಮತ್ತೆ ಅವ್ರನ್ನ ಹಿಡಿಬೇಕು, ಅವ್ರನ್ನ ಟ್ರ್ಯಾಕ್ ಮಾಡ್ಬೇಕು, CBIಗೆ ಹೋಗ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು, ಸೈಬರ್ ಕ್ರೈಮ್ ಆಗುತ್ತೆ. ಇದೆಲ್ಲ ದೊಡ್ಡ ಪ್ರೊಸೀಜರ್. ಆಮೇಲೆ ದುಡ್ಡು ಸಿಗುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಈ ಕೂಲಿಂಗ್ ಪೀರಿಯಡ್ ಒಳಗಡೆ ಈ ತರ ಸ್ಕ್ಯಾಮ್ ನ ತಡೆ ಹಿಡಿಬಹುದು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ RBI ಅವರು. ಬಟ್ ಇದು ಇನ್ನೂ 100% ಮೇ ತನಕನು ಆಕ್ಚುಲಿ ಇವಾಗ ಏನ್ ಮಾಡ್ತಾ ಇದ್ದಾರೆ RBI ಅವರು ಅಂತ ಹೇಳಿದ್ರೆ, ಮೇ ತನಕನು ಇದರ ಬಗ್ಗೆ ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಈ ತರ ಮಾಡಬಹುದಾ, ಅಥವಾ ಸರ್ಟನ್ ಅಮೌಂಟ್, ಇವಾಗ ಏನು 10,000 ರೂಪಾಯಿ ಅಂತ ಹೇಳಿದ್ದಾರೆ, 10,000 ರೂಪಾಯಿ ಓಕೆ, ನಾರ್ಮಲ್ ಟ್ರಾನ್ಸಾಕ್ಷನ್ಸ್. ನನ್ನನ್ ಕೇಳೋದಾದ್ರೆ ಒಂದು 25,000 50,000 ಮೇಲೆ ಈ ತರ ಕೂಲಿಂಗ್ ಪೀರಿಯಡ್ ನ ಇಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಿಮ್ಮ ಅನಿಸಿಕೆ ಏನು? 10,000ಕ್ಕೆ ಇರಲ್ಲ, 5,000ಕ್ಕೆ ಬರಲ್ಲ. ಬಟ್ ಏನಾದ್ರು ಇಫ್ ಇನ್ ಕೇಸ್ ಏನಾರ್ಗೋ ಎಮರ್ಜೆನ್ಸಿ ದುಡ್ಬೇಕು ಅಂತಂದ್ರೆ ಯಾರು ಏನು ಮಾಡಕ್ಕಾಗಲ್ಲ, 1 ಅವರ್ ಕಾಯ್ಲೇಬೇಕಾಗುತ್ತೆ. ಸೊ ಗೊತ್ತಿರೋರು ಕಳ್ಸಿದ್ರು ನೀವು 1 ಅವರ್ ಕಾಯ್ಲೇಬೇಕಾಗುತ್ತೆ. ಸೊ ಕೆಲವೊಂದು ಸಲ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಹುದು. ಬಿಲೋ 10,000 ನಿಮಗೆ ತೊಂದರೆ ಇಲ್ಲ, ಅಬೌಟ್ 10,000 ನಿಮ್ಗೆ ತೊಂದರೆ ಆಗುವಂತದ್ದು. ಇವಾಗ ಏನ್ 10 ರೂಪಾಯಿ 20 ರೂಪಾಯಿ ಕಾಫಿ ಟೀ ಕೊಡ್ತೀವಿ, ಇಲ್ಲ ಒಂದೊಂದು 2,000 ರೂಪಾಯಿ ಖರ್ಚು ಮಾಡಿರ್ತೀವಿ, ಒಂದೊಂದು 5,000 ರೂಪಾಯಿ ಖರ್ಚು ಮಾಡಿರ್ತೀವಿ, ತೊಂದರೆ ಇಲ್ಲ. ಬಟ್ 10,000ದಿಂದ ಮೇಲೆ ಯಾರು ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂತವ್ರಿಗೆ ಕೂಲಿಂಗ್ ಪೀರಿಯಡ್ ನ ಇಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ, ಫೀಡ್ಬ್ಯಾಕ್ ತಗೋತಾ ಇದ್ದಾರೆ. ಅಫಿಷಿಯಲ್ ಆಗಿ ಇನ್ನೂ ಕೂಡ ಇದು ಅನೌನ್ಸ್ಮೆಂಟ್ ಮಾಡ್ಲಿಲ್ಲ RBI. ಮೇವರೆಗೂ ಇದಕ್ಕೆ ಫೀಡ್ಬ್ಯಾಕ್ ತಗೊಂಡು ಏನ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಕೊನೆಗೆ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಿಮ್ಮ ಅನಿಸಿಕೆ ಇದರ ಬಗ್ಗೆ ಏನು ಅನ್ನೋದನ್ನ ನಂಗೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಪಬ್ಲಿಕ್ ಒಪಿನಿಯನ್ಸ್ಗೆ ಇದನ್ನ ಫ್ರೀ ಆಗಿ ಬಿಟ್ಟಿದ್ದಾರೆ. ಪಬ್ಲಿಕ್ ಒಪಿನಿಯನ್ಸ್ ಮ್ಯಾಟರ್ ಆಗುತ್ತೆ, ಒಂಥರ ಒಳ್ಳೇದು.
ಒಂಥರ ಎಮರ್ಜೆನ್ಸಿ ಫಂಡ್ಸ್ ಶೇರ್ ಮಾಡ್ಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಇದು ಬರೀ UPI ಮಾತ್ರ ಅಲ್ಲ, IMPS ನೀವು ಥ್ರೂ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ತೀನಿ ಅಂತಂದ್ರೂ ಸೇಮ್ ರೂಲ್ಸ್. ಸೊ ಏನೇ ಟ್ರಾನ್ಸಾಕ್ಷನ್ಸ್ ಮಾಡಿದ್ರು 1 ಅವರ್ ಕೂಲಿಂಗ್ ಪೀರಿಯಡ್ ನ RBI ಅವರು ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ನೀವು IMPS ಮಾಡಿ, ನೆಫ್ಟ್ ಮಾಡಿ, ಏನಾದ್ರೂ ಮಾಡಿದ್ರು 1 ಅವರ್ ವೇಟ್ ಮಾಡ್ಬೇಕು ಇನ್ ಮುಂದೆ ನೀವು. ಸೊ ಇದರ ಅನಿಸಿಕೆನ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಓಕೆನಾ. ಫಸ್ಟ್ ಇದು UPI ವಿಚಾರ ಆದ್ರೆ, ಈಗ ಇನ್ನೊಂದು ವಿಚಾರ, ನಮ್ಮ ಗೃಹಲಕ್ಷ್ಮಿ ಆಸ್ ಯೂಶಲ್ ಇವಾಗ ಯಾರೋ ಕಮೆಂಟ್ ಹಾಕ್ತಾನೆ ಇರ್ತಾರೆ, 30 ಬಂದಿಲ್ಲ 30ನೇ ಕಂತಿನ ಹಣ ರಿಲೀಸೇ ಆಗಿಲ್ಲ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಅದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀನಿ. 30ನೇ ಕಂತಿನ ಹಣ ಅಮೌಂಟ್ ರಿಲೀಸೇ ಮಾಡ್ಲಿಲ್ಲ, ರಿಲೀಸ್ ಆಗೇ ಇಲ್ಲ. ಆಕ್ಚುಲಿ 30ನೇ ಕಂತಿನ ಹಣ ರಿಲೀಸ್ ಆಗಿರೋದು 28, 29 ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹೊರತು ಬೇರೆ ಯಾವ ಅಮೌಂಟ್ ಕೂಡ ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗ್ಲಿಲ್ಲ. ಸೊ ವೇಟ್ ಮಾಡ್ಬೇಕಾಗತ್ತೆ, ಬರುತ್ತೆ. 28, 29 ಈ ತಿಂಗಳು ಪೂರ್ತಿ ಕ್ಲಿಯರೆನ್ಸ್ ಸಿಗುತ್ತೆ. ಅದಾದ್ಮೇಲೆ ನಿಮಗೆ 30 ಬಗ್ಗೆ ಸದ್ಯಕ್ಕೆ ನ್ಯೂಸ್ ಇಲ್ಲ, ಬಂದಾಗ ನಾನು ಅಪ್ಡೇಟ್ ಮಾಡ್ತೀನಿ, ಆಯ್ತಾ. ನಿಮ್ಗೆ ಏನೇ ಡೌಟ್ ಇದ್ರು DBT ಅಲ್ಲಿ ಸ್ಟೇಟಸ್ ನ ಚೆಕ್ ಮಾಡಿ, ಯಾಕಂದ್ರೆ ಡೇ ಟೈಮು ಪ್ರತಿಯೊಂದನ್ನು ಮೆನ್ಷನ್ ಮಾಡ್ತಾರೆ DBT ಸ್ಟೇಟಸ್ ಅಲ್ಲಿ. ಓಕೆ, ಈ ತಾರೀಕು ಈ ಸಮಯಕ್ಕೆ ನಾವು ಹಣನ ಜಮಾ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾರೆ. ಅದೇ ನೀವು ಬ್ಯಾಂಕ್ ಹೋಗಿ ಪಾಸ್ಬುಕ್ ಎಲ್ಲ ಎಂಟ್ರಿ ಮಾಡಿಸ್ತೀನಿ ಅಂತ ಅಂದ್ರೆ ಯಾವ್ಯಾವ್ದೋ ಮಿಕ್ಸ್ಡ್ ಟ್ರಾನ್ಸಾಕ್ಷನ್ಸ್ ಗಳು ಬರುತ್ತೆ. ಬಟ್ DBT ನಿಮಗೆ ಪರ್ಟಿಕ್ಯುಲರ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣನ ಟ್ರ್ಯಾಕ್ ಮಾಡೋದಕ್ಕೆ ಅಂತಾನೆ ಇರೋ ಕಾರಣ ನೀವು ಅದರಲ್ಲಿ ಯುಟಿಲೈಸ್ ಮಾಡ್ಕೋಬಹುದು. ಅದರಲ್ಲಿ ನೀವು ಕ್ರಾಸ್ ವೆರಿಫಿಕೇಶನ್ಸ್ ನ ಮಾಡ್ಕೋತಾ ಹೋಗ್ಬೋದು. ಅಂಡ್ ಇನ್ನೊಂದು, ನಾನು ರೇಷನ್ ಕಾರ್ಡಿನ ವಿಚಾರ ಅಂತ ತುಂಬಾ ಸತಿ ವಿಡಿಯೋನ ಮಾಡಿ ಹಾಕ್ತಾನೆ ಇದ್ದೀನಿ. ನನ್ಗೆ ಇವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದಾರೆ, ತಿದ್ದುಪಡಿ ಮಾಡಿಸ್ಕೋಬೋದಾ, ಹೊಸ ಹೆಸರನ್ನ ಸೇರ್ಪಡೆ ಮಾಡ್ಕೋಬಹುದಾ ಅಂತ ಹೇಳಿ ಕಮೆಂಟ್ ಅಲ್ಲಿ ಕೇಳ್ತಾ ಇದಾರೆ. ಎಸ್, ಶುರುವಾಗಿದೆ. ನಾನು ಅದೇ ಹೇಳಿದೆ ನಿಮ್ಗೆ, ಮಾರ್ಚ್ ವರೆಗೂ ಲಾಸ್ಟ್ ಟೈಮ್ ಕೊಟ್ಟಿದ್ರೆ. ಆಕ್ಚುಲಿ ಅದನ್ನ ಏಪ್ರಿಲ್ಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಹೊಸ ಸದಸ್ಯರ ಹೆಸರು ಹಾಕ್ಬೇಕಾ, ಸೇರ್ಸಿ. ನಿಮ್ಮ ಮಕ್ಕಳ ಹೆಸರು ಸೇರ್ಸ್ಬೇಕಾ, ಸೇರ್ಸಿ. ಇಲ್ಲ ತೀರೋಗಿರೋರ್ ಹೆಸರು ಡಿಲೀಟ್ ಮಾಡ್ಬೇಕಾ, ಡಿಲೀಟ್ ಮಾಡಿ. ಫೋಟೋ ಚೇಂಜ್ ಮಾಡ್ಬೇಕಾ, ಮಾಡಿ. ಅಡ್ರೆಸ್, ಫೋನ್ ನಂಬರ್, ಏನ್ ಬೇಕಾದ್ರೂ ತಿದ್ದುಪಡಿನ ಮಾಡಿಸ್ಕೋಬಹುದು. ಎಲ್ಲದಕ್ಕೂ ಅವಕಾಶ ಇದೆ. ಏಪ್ರಿಲ್ ತಿಂಗಳವರೆಗೂ ಕಂಟಿನ್ಯೂಷನ್ ಆಗಿದೆ. ಸೊ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿಯಾಗಿರುವಂತ ತೊಂದರೆಗಳು ಇಲ್ಲ. KYCಗೂ ಎಕ್ಸ್ಟೆನ್ಷನ್ ಆಗಿದೆ, ಅದನ್ನು ಮಾಡಿಸ್ಕೋಬಹುದು ನೀವು. ಸೊ ಇದು ಮೇಜರ್ ಆಗಿ ನಾವು ಫೋಕಸ್ ಮಾಡಿರುವಂತ ವಿಚಾರ. ಇನ್ನೊಂದು ವಿಚಾರ ಹೇಳ್ತೀನಿ, ಮಳೆ ಬರುವಂತ ಸಾಧ್ಯತೆಗಳಿದೆ. ಮತ್ತೆ ಕರ್ನಾಟಕದಲ್ಲಿ ತುಂಬಾ ಸಮ್ಮರ್ ಟೆಂಪರೇಚರ್ ನೆಕ್ಸ್ಟ್ ಕಮಿಂಗ್ 2 ವೀಕ್ಸ್ ಅಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. 45 ಡಿಗ್ರೀಸ್ ವರ್ಗು ಸಮ್ಮರ್ ಹೋಗುವಂತ ಚಾನ್ಸಸ್ ಇದೆ. ಸ್ಪೆಷಲಿ ಉತ್ತರ ಕರ್ನಾಟಕ ಸೈಡ್ ತುಂಬಾ ಜಾಸ್ತಿ ಬಿಸಿಲಾಗುತ್ತೆ. ಇನ್ನು ಬೆಂಗಳೂರು ಕಡೆನೂ ಆಲ್ರೆಡಿ ಇವಾಗ 38 ಅಲ್ಲಿ ಹೋಗ್ತಾ ಇದೆ. ತುಂಬಾ ಶೆಕೆ, ತುಂಬಾ ಬಿಸಿಲಾಗ್ತಿದೆ. ಸೊ ದಯವಿಟ್ಟು ಹೈಡ್ರೇಟ್ ಆಗಿರಿ, ಚೆನ್ನಾಗಿ ನೀರ್ ಕುಡೀರಿ, ಸ್ವಲ್ಪ ಚೆನ್ನಾಗಿ ಊಟ ಮಾಡಿ, ರೆಸ್ಟ್ ಮಾಡಿ. ಆದಷ್ಟು ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ, ಆರಾಮಾಗಿ ಮನೇಲಿ ಟ್ರೈ ಮಾಡಿ, ಸ್ವಲ್ಪ ನೆರಳಲ್ಲಿ ಇರೋದಕ್ಕೆ ಟ್ರೈ ಮಾಡಿ. ಈ ಬಿಸಿಲು ತುಂಬಾ ಹಬೆ ಇರೋ ಕಾರಣ ಮಳೆ ಬರುವಂತ ಸಾಧ್ಯತೆ ಕೂಡ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎನಿ ಟೈಮ್ ಎಲ್ ಬೇಕಾದ್ರೂ ಮಳೆ ಆಗ್ಬೋದು, ಅಥವಾ ಇದೇ ತರ ಬಿಸಿಲು ಜಾಸ್ತಿನೂ ಆಗ್ಬೋದು. ಕ್ಲೈಮೇಟ್ ಅಲ್ಲಿ ಅದೇ ರೀತಿಯಾಗಿರುವಂತ ಬದಲಾವಣೆಗಳು ಆಗುವಂತ ಲಕ್ಷಣಗಳು ಇದಾವೆ. ಸೊ ಆದಷ್ಟು ಸ್ವಲ್ಪ ನೋಡ್ಕೊಳ್ಳಿ, ಬಿಸಿಲು ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ 2 ವೀಕ್ಸ್ ಅಲ್ಲಿ ಆಕ್ಚುಲಿ ಹೈ ಅಲರ್ಟ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ. ತುಂಬಾ ಇಡೀ ಭಾರತದಲ್ಲೇನೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಸಮ್ಮರ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಈ ಬಾರಿ ತುಂಬಾ ಪೀಕ್ ಅಲ್ಲಿ ಸಮ್ಮರ್ ಹೋಗುತ್ತೆ. ಬಿಕಾಸ್ ಚಳಿನೂ ಹಾಗೆ ಇತ್ತು, ಸಲ ತುಂಬಾನೇ ಚಳಿ ಇತ್ತು. ಸೊ ಇವಾಗ ಮತ್ತೆ ಸಮ್ಮರ್ ಜಾಸ್ತಿ, ಮತ್ತೆ ಮಳೆಗಾಲದಲ್ಲಿ ಮಳೆ ಕೂಡ ಜಾಸ್ತಿ ಆಗುತ್ತೆ. ಎಲ್ಲ ಹವಾಮಾನ ಏನು ಮಾಡಕ್ ಆಗಲ್ಲ, ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಈ ಟೈಮಲ್ಲಿ ಫುಡ್ ಪಾಯ್ಸನಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಆದಷ್ಟು ಲಿಕ್ವಿಡ್ ಕನ್ಸಂಪ್ಷನ್ ಮಾಡಿ. ಸೋಡಾ, ಪೆಪ್ಸಿ, ಥಮ್ಸಪ್ ಇದೆಲ್ಲ ಕುಡಿಯಕ್ ಹೋಗ್ಬೇಡಿ. ಫ್ರೆಶ್ ಜ್ಯೂಸ್ ನ ಕುಡಿಯಕ್ ಶುರು ಮಾಡಿ. ಯಾಕಂದ್ರೆ ಅದು ನಾವು ಬಿಸಿಲಿಗೆ ವಾವ್ ಅಂತ ಕುಡಿತೀವಿ, ಅದೇ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ನೋಡ್ಕೊಳ್ಳಿ, ಓಕೆನಾ. ಸೊ ಇದೆಷ್ಟು ಅಪ್ಡೇಟ್ಸ್ ಗಳಿದೆ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗ್ತಾರಣ ಮತ್ತೊಂದಷ್ಟು ವಿಡಿಯೋಲಿ. ನಮಸ್ಕಾರ.